ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತಮ್ನಿಲ್ ಮತ್ತೆ ಟೈಟಲ್ ನೋಡಿದ್ರೇನೆ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನೆಲ್ಲ ಇದೆ ಅಂತ. ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ವಿ. ಬಟ್ ಧರ್ಮಸ್ಥಳದಲ್ಲಿ ನಮ್ಮ ಬ್ಯಾಗ್ ಮಿಸ್ ಆಯ್ತು. ಬ್ಯಾಗ್ ಮಿಸ್ ಆಗಿದ್ದರಿಂದ ಪೂಜೆಗೆ ಏನೆಲ್ಲ ತೊಂದರೆ ಆಯ್ತು ಅಂದ್ರೆ ಪೂಜೆ ಮಾಡಿಸೋದಕ್ಕೆ ಸಮಸ್ಯೆ ಆಯ್ತು. ಹಾಗೆ ನಮ್ಗೆ ಮತ್ತೆ ಆ ಬ್ಯಾಗ್ ಸಿಗ್ತಾ ಇಲ್ವಾ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ನಾವು ಸರ್ಪ ಸಂಸ್ಕಾರ ಪೂಜೆನ ಏನಕ್ಕೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಹಾಗೆ ಪೂಜೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯನ ರೀಚ್ ಆದ್ವಿ. ಮಳೆ ಬರ್ತಾ ಇತ್ತು. ಧರ್ಮಸ್ಥಳದಲ್ಲಿ ಏನು ನಮ್ಗೆ ಅಷ್ಟೊಂದು ಮಳೆದೇನು ಇದಿರ್ಲಿಲ್ಲ ಫ್ರೆಂಡ್ಸ್, ಮಳೆ ಏನಿರ್ಲಿಲ್ಲ, ಚೆನ್ನಾಗೇ ಇತ್ತು. ಬಟ್ ಸೌತಡ್ಕಾಗ್ ಬರ್ಬೇಕಾದ್ರೆ ಸ್ವಲ್ಪ ಮಳೆ ಲೈಟಾಗಿ ಸ್ಟಾರ್ಟ್ ಆಯ್ತು. ಬಟ್ ಕುಕ್ಕೆಗೆ ಬಂದ್ಮೇಲೆ ನಾವು ಬರೋ ತನಕನೂ ಮಳೆ ಬರ್ತಾನೆ ಇತ್ತು. ಅಂದ್ರೆ ಅಲ್ಲಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತಾ ಇತ್ತು. ಬಟ್ ಎನಿ ಟೈಮ್ ಜಾಸ್ತಿ ಮಳೆನೇ ಇತ್ತು. ನೈಟು ಇತ್ತು ಮತ್ತೆ ಡೇನು ಇರ್ತಾ ಇತ್ತು ಮಳೆ. ಎಲ್ಲ ಒಂದೊಂದು ಹಾಫ್ ಅನ್ ಅವರ್, ಒಂದೊಂದು 10 ನಿಮಿಷ ಅಷ್ಟೇ ಗ್ಯಾಪ್ ಕೊಡ್ತಾ ಇತ್ತು. ಮಳೆ ಈಗ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಮಳೆ ಇರೋದ್ರಿಂದ ವಾತಾವರಣ ಸ್ವಲ್ಪ ನೋಡೋದಕ್ಕೆ ಕೂಲಾಗಿ ಚೆನ್ನಾಗಿತ್ತು. ನಾವು ಬಂದು ಹಿಂದಿನ ದಿನನೇ, ಅಂದ್ರೆ ಪೂಜೆ ನಾಳೆ ಅನ್ಬೇಕಾದ್ರೆ ನೆಕ್ಸ್ಟ್ ಸಂಜೆನೆ ನಾವು ಬಂದು ಇಲ್ಲಿ ರೀಚ್ ಆಗ್ಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಪೂಜೆ ಬಗ್ಗೆ ಪೂರ್ಣ ಮಾಹಿತಿನ. ನಾವು ಬಂದು ಇಲ್ಲಿ ಮುಂಚೆನೆ 3 ತಿಂಗಳು ಮುಂಚೆನೆ ನಾವು ಟಿಕೆಟ್ ಅನ್ನ ಬುಕ್ ಮಾಡಿದ್ವಿ. ಆನ್ಲೈನ್ ಅಲ್ಲಿ ಬುಕ್ ಮಾಡಿರೋದ್ರಿಂದ 4200 ಏನೋ ತಗೊಳ್ತಾರೆ. ರೂಮನ್ನು ಅವರೇ ಕೊಡ್ತಾರಲ್ವಾ, ಹಾಗಾಗಿ ನಾವು ಬಂದು ಇಲ್ಲಿ ನಮ್ಗೆ ಆಶ್ಲೇಷ ಗೆಸ್ಟ್ ಹೌಸ್ ಅನ್ನ ಕೊಟ್ಟಿದ್ರು. ಬಟ್ ಅದು ಅಷ್ಟೊಂದು ಇದಾಗಿರ್ಲಿಲ್ಲ ರೂಮು. ಹಾಗಾಗಿ ಬೇರೆ ಕಡೆ ಎಲ್ಲಾದ್ರೂ ಸಿಗುತ್ತಾ ಅಂತೇಳಿ ತುಂಬಾ ನೋಡಿದ್ವಿ. ಬಟ್ ನಾವು ಸ್ಯಾಟರ್ಡೆ ಮತ್ತೆ ಸಂಡೇ ಮತ್ತೆ ಮಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ನಮ್ಗೆ. ಹಾಗಾಗಿ ರೂಮ್ ಯಾವುದು ಸಿಗ್ಲಿಲ್ಲ. ಅಂದ್ರೆ ಬೇರೆ ಟೈಮಲ್ಲಾದ್ರೆ ಸಿಗ್ಬೋದು, ಬಟ್ ಸ್ಯಾಟರ್ಡೆ ಸಂಡೇ ಎಲ್ಲ ನಿಮ್ಗೆ ರೂಮ್ ಸಿಗೋದು ಸ್ವಲ್ಪ ಕಷ್ಟ. ಅಂದ್ರೆ ಪ್ರೈವೇಟ್ ರೂಮ್ ಇರ್ಬೋದು ಅಥವಾ ಇದಾದ್ರೂ ಇರ್ಬೋದು. ನಮ್ಗೆ ಇಲ್ಲಿ ಸಿಕ್ತು ದೇವಸ್ಥಾನದ ಕಡೆಯಿಂದ. ಬಟ್ ನಾವು ಅತ್ತೆ ಮಾವ ಮಕ್ಕಳು ಎಲ್ಲ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿರೋದು ಬೇಕು ಅಂತ ಬೇರೆ ಕಡೆ ನೋಡಿದ್ವಿ. ಬಟ್ ಸಿಗ್ಲಿಲ್ಲ. ಸಿಕ್ಕಿದ್ರು ತುಂಬಾ ಕಾಸ್ಟ್ಲಿ ಫ್ರೆಂಡ್ಸ್, ಎಲ್ಲ ಜಾಸ್ತಿ ಹೇಳ್ತಾರೆ. ಅಂದ್ರೆ ದೇವಸ್ಥಾನ ನಿಯರ್ ಬೈ ಸಿಗ್ಲಿಲ್ಲ, ಸ್ವಲ್ಪ ದೂರದಲ್ಲೇ ಇತ್ತು. ಬಟ್ ಅದು ಯಾಕೋ ಜಾಸ್ತಿ ಅನ್ನಿಸ್ತು. ಹಾಗಾಗಿ ಒನ್ ಡೇಗೆಲ್ಲ ಏನಕ್ಕೆ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಅದೇ ಗೆಸ್ಟ್ ಅಷ್ಟಲ್ಲೇ ಉಳ್ಕೊಂಡ್ವಿ. ನಾವು ರೂಮ್ ನೋಡೋ ಹತ್ರನೇ ಸ್ವಲ್ಪ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂದ್ರೆ ಹುಡ್ಕೊಳ್ಳೋದ್ರಲ್ಲೇನೆ ನಮ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಹೋಯ್ತು ಅಂತಾನೆ ಹೇಳ್ಬೋದು. ಇನ್ನ ನಾಳೆ ಪೂಜೆ ಅನ್ಬೇಕಾದ್ರೆ ಹಿಂದಿನ ದಿನಾನೇ ನಾವು ಹೋಗ್ಬಿಟ್ಟು ಎಲ್ಲ ನೋಡಿದ್ವಿ. ಅಲ್ಲಿಂದ ಗೆಸ್ಟ್ ಹೌಸ್, ಆಶ್ಲೇಷ ಗೆಸ್ಟ್ ಹೌಸ್ ಇಂದ ಸರ್ಪ ಸಂಸ್ಕಾರ ಯಾಗಶಾಲೆ ಅಂತ ಇದೆಯಲ್ವಾ, ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಲ್ಲ, ಅದೆಲ್ಲ ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಆಗುತ್ತೆ ಅಂತ, ಅಂದ್ರೆ ಬೆಳಗ್ಗೆಗೆ ಅನುಕೂಲ ಆಗುತ್ತೆ ಬೇಗ ಹೋಗೋದಕ್ಕೆ ಅಂತ ಹಿಂದಿನ ದಿನಾನೇ ವಿಚಾರಿಸ್ಕೊಂಡು ಪೂಜೆಗೆ ಅದೆಲ್ಲ ನಂಬರ್ ಎಲ್ಲ ಹಾಕೊಟ್ಟಿರ್ತಾರೆ. ಅಲ್ಲೆಲ್ಲ ಹೋಗ್ಬಿಟ್ಟು ದೇವಸ್ಥಾನದಲ್ಲೆಲ್ಲ ವಿಚಾರಿಸ್ಕೊಂಡು ಬಂದು ಅವತ್ ನೈಟು ಅಲ್ಲೇನೆ ಉಳ್ಕೊಂಡಿದ್ವಿ. ತಿರುಗ್ ದಿನ ಬೆಳಗ್ಗೆ ಇದು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ನಮಗೆ 8:30 ಅಷ್ಟೊತ್ತಿಗೆ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರು ಪೂಜೆಗೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು 7 ಗಂಟೆಗೆನೆ ನಾವು 6:30 ಅನ್ಸುತ್ತೆ, 6:30ಗೆನೆ ಇಲ್ಲಿಗೆ ಬಂದ್ವಿ. ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಕುಮಾರಧಾರ ನದಿಗೆ ಬಂದಿದ್ದೀವಿ. ಇಲ್ಲಿ ಈ ನದಿಲಿ ಮುಳುಗೋದ್ರಿಂದ ಅಂದ್ರೆ ಎಲ್ಲ ಹೇಳ್ತಾರಲ್ವಾ, ಯಾವುದೇ ತರದ ಸಮಸ್ಯೆ ಇದ್ರೂ ಎಲ್ಲ ನಿವಾರಣೆ ಆಗುತ್ತೆ. ಅಥವಾ ಅಂದ್ರೆ ರೋಗ ಸಮಸ್ಯೆ ಇರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು, ಇದ್ರಲ್ಲಿ ಮುಳುಗಿ ಹೇಳೋದ್ರಿಂದ ಆರೋಗ್ಯ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತಾರೆ. ಹಾಗಾಗಿ ನಮ್ಗೆ ಅಲ್ಲೇ ಬಿಸಿನೀರ್ ವ್ಯವಸ್ಥೆನೂ ಇತ್ತು ಸ್ನಾನ ಮಾಡೋದಕ್ಕೆ. ಬಟ್ ಬೇಡ ಅಂತೇಳಿ ನದಿಲೇ ಮುಳುಗಿದ್ರೇನೆ ಒಳ್ಳೇದು ಅಂತೇಳಿ, ಅದ್ರಲ್ಲೂ ಇಲ್ಲಿ ಮಾಡ್ಲೇಬೇಕು ಸ್ನಾನ. ನೀವು ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ತೀರಾ ಅಂದ್ರೆ ಈ ನದಿಲಿ ನೀವು ಮುಳುಗ್ಬಿಟ್ಟೆ ಹೋಗೋದಕ್ಕೆ ಹೇಳ್ತಾರೆ. ಹಾಗಾಗಿ ನಾವು ಇಲ್ಲಿ ಕುಮಾರದ್ವಾರ ನದಿಲಿ ಬಂದಿದೀವಿ ಸ್ನಾನ ಮಾಡ್ಕೊಂಡು ಹೋಗೋದಕ್ಕೆ. ಇಲ್ಲಿ ಹೊಳೆಲಿ ಮುಳುಗ್ಬಿಟ್ಟು ಮಕ್ಳು ಅಷ್ಟೇ. ಇಲ್ಲಿ ತುಂಬಾ ಫಿಶಸ್ ಅಂತೂ ಎಷ್ಟು ಇದೆ ಅಂದ್ರೆ ಮಕ್ಳು ಇಳಿತಾನೆ ಇಲ್ಲ ಸ್ನಾನ ಮಾಡ್ಸೋದಕ್ಕೆ ಒಳಗೆ ಮುಳುಗ್ರಿ ಅಂದ್ರೆ. ಎಷ್ಟು ಅಲ್ಲಿ 30 ರೂಪಾಯಿ ಕೊಟ್ಟರೆ ಒಂದು ಬುಟ್ಟಿಲಿ ಮಂಡಕ್ಕಿ ಕೊಡ್ತಾರೆ ಫ್ರೆಂಡ್ಸ್, ಕಡಲೆಪುರಿ ಅಂತಿರಲ್ವಾ ಅದು. ಅದನ್ನ ಹಾಕಿದ ತಕ್ಷಣ ಎಷ್ಟೊಂದು ಬಂದ್ವು ನೋಡಿ. ತುಂಬಾ ಚೆನ್ನಾಗಿತ್ತು. ಮಕ್ಳಂತೂ ತುಂಬಾನೇ ಖುಷಿ ಪಟ್ರು ಈ ಮೀನ್ ನೋಡ್ಬಿಟ್ಟು.
ಇನ್ನು ಅಲ್ಲಿ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಕಳಿಸ್ಬಿಟ್ಟು ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದೆ. ಅಲ್ಲಿ ಹೊಳೆಲ್ ಮುಳುಗಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಆ ಕಡೆ ಟಾಯ್ಲೆಟ್ ಇದ್ರಲ್ಲಿ ವ್ಯವಸ್ಥೆ ಇದೆ. ಬಟ್ ಈ ಕಡೆ ಸೈಡ್ ಅಲ್ಲಿ ಇದ್ ಮಾಡಿದ್ದಾರೆ ಫ್ರೆಂಡ್ಸ್, ಲೇಡೀಸ್ಗೆ ಚೇಂಜ್ ಮಾಡೋದಕ್ಕೆ ಅಂತ. ಬಟ್ ಅಲ್ಲಿ ಚೇಂಜ್ ಮಾಡಿದ್ರೆ ಯಾವ್ದೇ ತರ ಸ್ಮೆಲ್ ಆ ತರ ಏನಿಲ್ಲ, ಚೆನ್ನಾಗಿದೆ, ಅನುಕೂಲವಾಗಿದೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಆ ತರ ಇದು ಮಾಡಿದ್ದಾರೆ. ಅದರಲ್ಲಿ ಟಾಯ್ಲೆಟ್ ಅಲ್ಲೆಲ್ಲ ಸ್ವಲ್ಪ ಸ್ಮೆಲ್ ಅಷ್ಟು ಇದ್ ಮಾಡೋದಕ್ಕೆ ಆಗಲ್ಲ, ಡ್ರೆಸ್ಸಿಂಗ್ ಇದೆಲ್ಲ. ಬಟ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಅಲ್ಲಿ ಚೇಂಜ್ ಮಾಡ್ಕೊಬಿಟ್ಟು ಇನ್ನ ರೂಮಿಗೆ ಬಂದ್ವಿ. ಮಾಡ್ಕೊಂಡು ರೂಮಿಗೆ ಬಂದು ಅಲ್ಲಿ ಎಲ್ಲ ಬಟ್ಟೆ ಎಲ್ಲ ನೀಟಾಗಿ ಮತ್ತೆ ಫ್ರೆಶ್ ಅಪ್ ಆಗ್ಬಿಟ್ಟು, ಅಂದ್ರೆ ಮುಖ ಗಿಕ್ಕ ಏನು ಮತ್ತೆ ಎಲ್ಲ ವಾಶ್ ಮಾಡೋದಕ್ಕೆ ಹೋಗ್ಲಿಲ್ಲ, ಅಲ್ಲೇನೆ ಇದ್ ಮಾಡ್ಕೊಂಡ್ ಬಂದಿದ್ವಿ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ತಲೆ ಎಲ್ಲ ಬಾಚ್ಕೊಂಡು ಮಕ್ಕಳಿಗೆಲ್ಲ ಬಟ್ಟೆ ಹಾಕಿ ರೆಡಿ ಮಾಡ್ಕೊಂಡು ಈಗ ನಾವು ಇಲ್ಲಿ ಸರ್ಪ ಸಂಸ್ಕಾರ ಯಾಗ ಶಾಲೆಗೆ ಹೋಗ್ತಾ ಇದೀವಿ. ಅಲ್ಲಿ ನಡೆಯುವಂಥದ್ದು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ. ನಮ್ ಬ್ಯಾಗ್ ಎಲ್ಲಿ ಮಿಸ್ ಆಯ್ತು ಅಂತ ಅನ್ನೋದಾದ್ರೆ ಧರ್ಮಸ್ಥಳದಲ್ಲಿ ಮಿಸ್ ಆಯ್ತು. ಹಾಗಾಗಿ ಯಾವ ರೀತಿಯಾಗಿ ಮಿಸ್ ಆಯ್ತು ಅಂದ್ರೆ, ಅಲ್ಲಿ ನಾವು ರೂಮಲ್ಲಿ ಉಳ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅಲ್ಲಿ ಹೋಟೆಲ್ ಅಲ್ಲಿ ಎಲ್ಲ ಖಾಲಿ ಬಂದು ಕಾರ್ ಹತ್ರ ಇಟ್ಟಿದೀವಿ. ಬಟ್ ಕಾರ್ ಹತ್ರ ಇಟ್ಟಿರೋದು ಹಿಂದೆ ಇಟ್ಟಿರೋದು ಮತ್ತೆ ನೋಡಿಲ್ಲ ನಾವು, ಮತ್ತೆ ಡಿಕ್ಕಿ ಒಳಗಡೆ ಇಟ್ಟಿಲ್ಲ, ಅಲ್ಲೇನೆ ಬಿಟ್ಬಿಟ್ಟು ಹಂಗೆ ಪಾಸ್ ಆಗಿದೀವಿ. ಅವರು ತುಂಬಾ ಹೊತ್ತು ನೋಡಿದ್ದಾರೆ ಯಾರ್ದು ಬ್ಯಾಗು ಅಂತೇಳಿ. ಸಂಜೆ ತನಕ ನೋಡ್ಬಿಟ್ಟು ಅವತ್ತಿನ ದಿನ ಎಲ್ಲ ನೋಡ್ಕೊಂಡೇ ಇಲ್ಲ ನಾವು, ನೈಟ್ ನೋಡ್ಕೊಂಡಿರೋದು. ಆಕ್ಚುಲಿ ಅದರಲ್ಲಿ ನಮ್ಮ ಅತ್ತೆ ನಮ್ಮ ಮಾವನ ಬಟ್ಟೆ ಪೂರ್ತಿಯಾಗಿತ್ತು, ಜೊತೆಗೆ ಮಕ್ಳದು ನಂದು ಇತ್ತು. ಅಂದ್ರೆ ನಾಳೆ ಬೆಳಗ್ಗೆಗೆ ಪೂಜೆಗೆ ಅನುಕೂಲ ಆಗುತ್ತೆ, ಬೆಳಗ್ಗೆ ಬೇಗನೆ ಹೋಗ್ಬೇಕಲ್ವಾ ಅದೇ ಪೂಜೆ ಮಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಕುಕ್ಕೆಲಿ ಹಿಂದಿನ ದಿನನೇ ಅಲ್ಲೇ ಧರ್ಮಸ್ಥಳದಲ್ಲೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ನಮ್ಮ ಅತ್ತೆ ಬ್ಯಾಗ್ ಅಲ್ಲೇನೆ ಸ್ವಲ್ಪ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ನಮ್ದು ಅದ್ರಲ್ಲೇ ಒಂದೊಂದ್ ಜೊತೆ ಇಟ್ಟಿದ್ದೆ. ಹಾಗಾಗಿ ಆ ಬ್ಯಾಗು ಮಿಸ್ ಆಗಿರೋಂಥದ್ದು. ನಮ್ಮ ಅತ್ತೆ ನಮ್ಮ ಮಾವಂದೆಲ್ಲ ಪೂರ್ತಿ ಅಲ್ಲೇ ಇತ್ತು. ಬಟ್ ನಾವು 10:30 ತನಕ ನೋಡ್ಕೊಂಡೇ ಇಲ್ಲ. ಆದ್ರೆ ನಾವು ಸಂಡೇ ಅಲ್ವಾ ಪೂಜೆ ಇದ್ದಿದ್ದು, ಸಂಡೇ ಮತ್ತೆ ಮಂಡೇ ಇತ್ತಲ್ವಾ, ಸಾಟರ್ಡೆ ನಾವು ನೋಡ್ಕೊಂಡಿರೋಂಥದ್ದು. ಸಾಟರ್ಡೆ ನೈಟ್ 10:30 ಆ ಟೈಮಲ್ಲಿ ನೋಡ್ಕೊಂಡಿದೀವಿ. ಅಂದ್ರೆ ಕಾರಲ್ಲೇ ಬಿಟ್ಟಿದ್ವಿ ಅಲ್ವಾ ಲಗೇಜು. ಇನ್ನ ನೈಟ್ ಬೆಳಗ್ಗೆ ಯಾವ್ದು ಬೇಕೋ ಆ ಬ್ಯಾಗ್ ಒಂದು ಎತ್ಕೊಬರೋಣ ಅಂತ ಹೇಳ್ಬಿಟ್ಟು ತರಕ್ ಹೋದಾಗ ಅಲ್ಲಿಲ್ಲ ಬ್ಯಾಗ್. ಡಿಕ್ಕಿ ಓಪನ್ ಮಾಡಿ ನೋಡಿದ್ರೆ ಅವಾಗ ಎಷ್ಟು ಇದಾಯ್ತು ಗೊತ್ತಾ, ಎಲ್ಲೋಯ್ತು ಅಂತ ಎಷ್ಟು ಯೋಚನೆ ಮಾಡಿದ್ರು ಸಿಗ್ತಾ ಇಲ್ಲ, ಎಲ್ಲಿ ಬಿಟ್ವಿ ಅಂತ. ಸಾಮಾನ್ಯ ಹೋಟೆಲ್ ಅಲ್ಲಿ ಸ್ಟೇ ಆಗಿದ್ವಲ್ಲ, ಅಲ್ಲೇ ಏನಾದ್ರು ಬಿಟ್ಟಿರ್ಬೋದೇನೋ ಅಂತ ಹೇಳಿ ನೋಡ್ತೀವಿ. ಬಟ್ ಫೋನ್ ಮಾಡೋಣ ಅಂದ್ರೆ ಅವ್ರದ್ದು ಫೋನ್ ನಂಬರ್ ಇಲ್ಲ. ಹಾಗಾಗಿ ಏನ್ ಮಾಡೋದು ಅಂತ, ಮತ್ತೆ ಹತ್ರ ಇಲ್ಲ, ಅದು ಬೇರೆ ನೈಟ್ 10:30. ಆ ಟೈಮಲ್ಲಿ ಅಂಗಡಿನೂ ಅಷ್ಟೊಂದು ತೆಗ್ದಿಲ್ಲ. ಅದಲ್ದೆ ಅಂಗಡಿ ತೆಗ್ದಿದ್ರು ಅಂಗಡಿಲಿ ತರೋಣ ಅಂತ ಅಂದ್ರುನು ಎಷ್ಟ್ ಜನಕ್ಕೆ ಅಂತ ತರೋದು, 6 ಜನ ಇದ್ದೀವಿ. ಮಕ್ಳಿಗೇನ ಬೇರೆದೆಲ್ಲ ಇತ್ತು, ನನ್ಗೂ ಹಸ್ಬೆಂಡ್ಗುನು ಇತ್ತು. ಬಟ್ ನಮ್ಮ ಅತ್ತೆ ನಮ್ಮ ಮಾವನ್ಗೆ ಇರ್ಲಿಲ್ಲ, ಫುಲ್ ಅವ್ರದ್ದು ಅಲ್ಲೇ ಇತ್ತಲ್ವಾ. ಹಾಗಾಗಿ ತುಂಬಾ ಪ್ರಾಬ್ಲಮ್ ಆಯ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಪೆಟಿಕೋಟು, ಬ್ಲೌಸು ಎಲ್ಲ ಪ್ರತಿಯೊಂದು ಐಟಮ್ ಬೇಕಲ್ವಾ. ಈಗ ಸ್ಯಾರಿ ತಗೊಂಡ್ರೆ ಬ್ಲೌಸ್ ಅಷ್ಟ್ ಜಲ್ದಿ ಯಾರು ಸ್ಟಿಚ್ ಮಾಡ್ಕೊಡ್ತಾರೆ, ನೈಟ್ ಅಲ್ಲಿ ಸ್ಟಿಚ್ ಮಾಡ್ಸಕ್ಕಾಗುತ್ತಾ? ಏನಪ್ಪ ಮಾಡೋದು, ಈ ರೀತಿ ಆಗೋಯ್ತು ಅಂತೇಳಿ ತುಂಬಾ ಬೇಜಾರಾಯ್ತು. ಅವಾಗ ಮತ್ತೆ ನಾನು ವಿಡಿಯೋ ಮಾಡಿದ್ದು ಅಲ್ಲಿ ಹೆಲ್ಪ್ ಆಯ್ತು. ಫೋನ್ ನಂಬರ್ ಇಲ್ವಲ್ಲ ಅಂತ ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಹೋಟೆಲ್ದು. ಅಲ್ಲಿ ನೋಡೋಣ ನಂಬರ್ ಇಲ್ಲ ಅಂತ ಮೊಬೈಲ್ ನೋಡ್ಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಅದ್ರಲ್ಲಿ ಏನಾದ್ರು ಇದೆಯೇನೋ ನೋಡು ಅಂದ್ರೆ, ನಾನು ವಿಡಿಯೋ ಮಾಡಿರೋಂಥದ್ದು ಓಪನ್ ಮಾಡಿ ನೋಡಿದ್ಮೇಲೆ ಅಲ್ಲಿ ಸಿಕ್ತು. ವಿಡಿಯೋ ಹಂಗೆ ಇದ್ ಮಾಡ್ಬಿಟ್ಟು ಮತ್ತೆ ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡಿದ್ವಿ, ಬ್ಯಾಗ್ ಬಿಟ್ಟು ಬಂದಿದೀವ ಅಂತೇಳಿ. ಅವಾಗ ಅವ್ರು ಹೇಳಿದ್ರು ಹೌದು ಇಲ್ಲೇ ಇದೆ ಅಂತ. ನಾವು ಹೋಟೆಲಲ್ಲಿ ಬಿಟ್ಟಿಲ್ಲ, ಅಂದ್ರೆ ಎಲ್ಲ ತಗೊಬಂದು ಕಾರ್ ಹತ್ರ ಇಟ್ಟಿದೀವಿ. ಬಟ್ ಕಾರ್ ಹತ್ರ ಹಿಂದೆ ಇಟ್ಟಿರೋದು, ಮತ್ತೆ ಡಿಕ್ಕಿ ಒಳಗಡೆ ಯಾರು ಇಟ್ಟಿಲ್ಲ, ನೋಡ್ಕೊಂಡು ಅಬ್ಸರ್ವ್ ಮಾಡಿ. ಹಾಗಾಗಿ ತುಂಬಾ ಹೊತ್ತು ನೋಡಿದ್ದಾರೆ ಅವ್ರು, ಯಾರಾದ್ರೂ ಬರ್ತಾರ ಬ್ಯಾಗ್ ಅಲ್ಲೇ ಇದೆ ಅಂತ. ಬಟ್ ಯಾರು ಹೋಗಿಲ್ಲಲ್ವಾ, ಸಂಜೆ ತನಕ ನೋಡ್ಬಿಟ್ಟು ಮತ್ತೆ ತೆಗ್ದು ಎತ್ತಿಟ್ಕೊಂಡಿದ್ದಾರೆ, ಯಾರು ತಗೊಂಡಿಲ್ಲ ಬ್ಯಾಗು ಅಂತೇಳಿ. ದೇವ್ರು ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ನಾವು ಫೋನ್ ಮಾಡಿದ್ವಿ ಬ್ಯಾಗ್ ಇದೆಯಾ ಅಂತ, ಇದೆ ಅಂತ ಹೇಳಿದ್ರು. ಬಟ್ ಅವರು ತುಂಬಾ ಮಳೆ ಅಂದ್ರೆ ಮಳೆ ಫ್ರೆಂಡ್ಸ್, ಯಾರು ತಂದು ಕೊಡ್ತಾರಲ್ವಾ, ಅದು ಧರ್ಮಸ್ಥಳದಿಂದ ಕುಕ್ಕೆಗೆ. ಅವರು ಫೋನ್ ಮಾಡಿದ್ರೆ ಸರ್ ಇವಾಗ 10:30 ಆಗಿದೆ ಅಲ್ವಾ, ಇವಾಗ ಟೈಮ್ ಆಗಿದೆ, ಬೆಳಗ್ಗೆ ಬೇಕಿದ್ರೆ ತಂದು ಕೊಡ್ತೀವಿ ಅಂತ ಹೇಳಿದ್ರು, ನಿಮಗೆ ತಲುಪೋ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ. ಸರಿ ಆಯ್ತು ಅಂತ ಹೇಳಿದ್ರು. ಫುಲ್ಲು ಮಳೆ ಅಂದ್ರೆ ಮಳೆ. ಅವತ್ತು ನೆಕ್ಸ್ಟ್ ಡೇನು ಅಷ್ಟೇ ಮಳೆ ಅಂದ್ರೆ ಮಳೆ ಬರ್ತಾ ಇತ್ತು, ಮಳೆನೇ ಬಿಟ್ಟಿರ್ಲಿಲ್ಲ. ಮತ್ತೆ ಫೋನ್ ಮಾಡಿ ಒಂದ್ 2-3 ಸಲ ಮತ್ತೆ ಹೇಗೋ ನಮ್ಮ ಅತ್ತೆಗೆ ಬಟ್ಟೆ ಎಲ್ಲ ಹೇಗೆ ಅಡ್ಜಸ್ಟ್ ಆಯ್ತು ಅಂದ್ರೆ, ನಾನು ಸ್ಯಾರಿ ತಗೊಂಡು ಹೋಗಿದ್ದೆ, 2 ಜೊತೆ ಸ್ಯಾರಿ ತಗೊಂಡ್ಬಿಟ್ಟು ಮತ್ತೆ ಡ್ರೆಸ್ ತಗೊಂಡಿದ್ದೆ. ಅಂದ್ರೆ ಸ್ಯಾರಿಲೇ ಫುಲ್ ಡೇ ನನ್ಗೆ ಇರಕ್ ಆಗಲ್ಲ ಅಲ್ವಾ, ಹಾಗಾಗಿ ಪೂಜೆಗೆ ಮಾತ್ರ ಸ್ಯಾರಿ ಹಾಕ್ಕೊಬಿಟ್ಟು
ಮತ್ತೆ ಡ್ರೆಸ್ ಹಾಕ್ಕೊಳ್ಳೋಣ ಅಂತೇಳಿ. ಹಾಗಾಗಿ ನನ್ನ ಸ್ಯಾರಿ ಮತ್ತೆ ಪೆಟಿಕೋಟು ಬ್ಲೌಸ್ ಎಲ್ಲ ನಮ್ಮ ಅತ್ತೆಗೆ ಕೊಟ್ಟೆ. ಹಸ್ಬೆಂಡ್ ಎಲ್ಲ ನಮ್ಮ ಮಾವ ಹಾಕ್ಕೊಂಡ್ರು. ಹಾಗಾಗಿ ಅವ್ರಿಗೆ ಹೆಂಗೋ ಬಟ್ಟೆ ಅಡ್ಜಸ್ಟ್ ಮಾಡಿದ್ವಿ ಒಂದು ಟೈಮ್ಗೆ. ನೆಕ್ಸ್ಟ್ ಬೇಕಲ್ವಾ, ನೆಕ್ಸ್ಟು ಈ ಪೂಜೆ ಮಾಡಿಸಿದ ತಕ್ಷಣ ಮತ್ತೆ ಇನ್ನೊಂದ್ಸರಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಸ್ನಾನ ಮಾಡ್ಕೊಂಡು ಹೋಗಿರ್ತೀವಲ್ವ 8:30ಗೆ, ಮತ್ತೆ ಈ ಪೂಜೆ ಮುಗಿದ ತಕ್ಷಣ ಮತ್ತೆ ನೀವು 12 ಗಂಟೆ ಹಂಗೆ ಮತ್ತೆ ಮನೆಗೆ ಬಂದು ಮತ್ತೆ ಇನ್ನೊಂದ್ಸರಿ ಸ್ನಾನ ಮಾಡಬೇಕು. ಅವಾಗೇನು ಹೊಳೆಲ್ ಮುಳುಗೋ ಅವಶ್ಯಕತೆ ಇರಲ್ಲ. ರೂಮ್ಗೆನೆ ಹೋಗ್ಬಿಟ್ಟು ಮತ್ತೆ ಅದೇ ಬಟ್ಟೆ ಮೇಲೇನೆ ನೀವು ಸ್ನಾನ ಮಾಡಬೇಕು ಅಂತ ಹೇಳಿದ್ರು. ಮತ್ತೆ ಅವಾಗ ಬಟ್ಟೆ ಇಲ್ಲ. ಇನ್ನು ಬ್ಯಾಗ್ ನೋಡಿದ್ರೆ ಬಂದಿಲ್ಲ. ಏನಪ್ಪ ಮಾಡೋದು ಅಂತೇಳಿ ನೆಕ್ಸ್ಟ್ ಇನ್ನೂ ಒಂದೊಂದು ಜೊತೆ ನಂದು ನಮ್ಮ ಮನೆಯವ್ರದ್ದೇ ಹಾಕ್ಕೊಂಡ್ರು ನಮ್ಮ ಅತ್ತೆ ನಮ್ಮ ಮಾವ. ನೆಕ್ಸ್ಟ್ ಡೇಗೆ ಪೂಜೆಗೆ ಬೇಕಲ್ಲ, ಅವಾಗ ನಮಗೂ ಇಲ್ಲ ಅವ್ರಿಗೂ ಇಲ್ಲ ಬಟ್ಟೆ. ಏನು ಮಾಡೋದು ಹೇಳಿ. ಮತ್ತೆ ಹೆಂಗೋ ನೈಟು ಅವತ್ತಿನ ದಿನ 7:30 ಆಗಿತ್ತು. ಆವಾಗ ಬಸ್ಸಲ್ಲಿ ಕೊಟ್ಟು ಕಳಿಸಿದ್ರು. ಪಾಪ ಅವರು ಅಷ್ಟೊಂದು ಇದು ತಗೊಂಡು ರಿಸ್ಕ್ ತಗೊಂಡು, ಅದು ಬಸ್ ಸ್ಟ್ಯಾಂಡಿಂದ ತುಂಬಾನೇ ದೂರ ಇದೆ ಪಾಪ ಹೋಟೆಲು. ಅವರಲ್ಲಿಗೆ ಬಂದು ಕೊಟ್ಟು ತುಂಬ ರಿಸ್ಕ್ ತಗೊಂಡು ಅವರು ತುಂಬ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾವು ಮತ್ತೆ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಬ್ಯಾಗ್ ಇಸ್ಕೊಬಂದಿದ್ದಾಯಿತು. ಇದು ಅವತ್ತೇನಾದರೂ ನಮ್ಗೆ ಬ್ಯಾಗ್ ಸಿಕ್ಕಿಲ್ಲ ಅಂದಿದ್ರೆ ತುಂಬ ಅಂದ್ರೇ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಫ್ರೆಂಡ್ಸ್, ನಿಜವಾಗ್ಲೂ ಪೂಜೆದು. ಹೇಗೋ ದೇವ್ರ ದಯೆಯಿಂದ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಪೂಜೆನ ಕಂಪ್ಲೀಟಾಗಿ ಮುಗಿಸ್ಕೊಬಂದ್ವಿ. ರೆಡಿ ಮಾಡ್ತವ್ರೆಲ್ಲ. ಸ್ಮೆಲ್ಲು ಬಂದು ಅವೆಲ್ಲಿರ್ತಾವ ನಾವೆಲ್ಲಿರ್ತೀವ ಅಲ್ಲಿರ್ತವೆ. ನಾಯಿಂದ ಬಾಲ ಬಟ್ಟೆ ಎಲ್ಲ ಇನ್ನು ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಪೂಜೆಗೆ. ಫಸ್ಟ್ ಒಂದಿನ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಒಂದು ಮೂರು ಜೊತೆ 2 ದಿನಕ್ಕೆ 3 ಜೊತೆ ಬಟ್ಟೆ ಬೇಕಾಗುತ್ತೆ. ಹಾಗಾಗಿ ಒಂದೊಂದು ಜೊತೆ ಎಕ್ಸ್ಟ್ರಾ ಇಟ್ಕೊಂಡು ಹೋದ್ರೆ ಬೆಸ್ಟು. ಮಕ್ಳಿಗಂತೂ ಒಂದು 2-3 ಜೊತೆ ಎಕ್ಸ್ಟ್ರಾನೇ ಇಟ್ಕೊಂಡು ಹೋಗೋದು ಬೆಟರ್ ಅನ್ಸುತ್ತೆ. ಇನ್ನು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಊಟ ಮಾಡೋದಕ್ಕೆ ಅಂತೇಳಿ ಬಂದ್ವಿ. ಅಂದ್ರೆ ಇಲ್ಲೇನೆ ಸರ್ಪ ಸಂಸ್ಕಾರ ನಡೆಯುತ್ತಲ್ಲ, ಅದ್ರ ಅಪೋಸಿಟೇನೆ ಈ ಕಡೆ ಸೈಡ್ ಇದೆ. ಇಲ್ಲಿ ಇದು ಮಾಡೋ ಅಂಥವ್ರಿಗೆ ಮಾತ್ರ, ಅಂದ್ರೆ ಸರ್ಪ ಸಂಸ್ಕಾರ ಪೂಜೆನ ಯಾರು ಮಾಡಿಸ್ತಾರೋ ಅವ್ರಿಗೆ ಮಾತ್ರ ಸಪ್ರೇಟ್ ಆಗಿ ರೆಡಿ ಮಾಡಿರ್ತಾರೆ. ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ದೇನೆ ಮಾಡಿರ್ತಾರೆ. ಅವತ್ತಿನ ದಿನ ನಾವ್ ಏನು ತಿನ್ನಂಗಿಲ್ಲ. ಹೊರಗಡೆನೂ ಅಷ್ಟೇ ಬೋಂಡ ಬಜ್ಜಿ ಆ ಥರದ್ದು ಏನು ತಿನ್ನಂಗಿಲ್ಲ ಫ್ರೆಂಡ್ಸ್ ಹೊರಗಡೆ. ಅಂದ್ರೆ ಶಾಪಿಂಗ್ ಎಲ್ಲ ಮಾಡ್ಕೋಬಹುದು, ಮತ್ತೆ ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ. ಇದು ಕುಮಾರಧಾರ ನದಿ ಅಲ್ವಾ ಹೊಳೆ, ಅಲ್ಲಿ ಬಿಟ್ಟು ಆಚೆ ಹೋಗಂಗಿಲ್ಲ. ಆದ್ರೆ ಈಚೆಯಿಂದ ಎಲ್ಲಾದ್ರೂ ಹೋಗ್ಬೋದು ಬರ್ಬೋದು, ಬಟ್ ಅದನ್ನ ಬಿಟ್ಟು ಆಚೆ ಹೋಗಂಗಿಲ್ಲ. ಪೂಜೆ ಒಂದ್ಸರಿ ಕುಂತ್ಮೇಲೆ ಪೂರ್ತಿಯಾಗಿ ಮುಗಿಯೋ ತನಕ ಆಚೆ ಎಲ್ಲೂ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಅಲ್ಲೇ ಪಕ್ಕದ ಹತ್ರ ಒಂದು ಪಾರ್ಕ್ ಇತ್ತು, ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು ಅವ್ರು ಬೇಡ ಅಂತ ಹೇಳಿದ್ರು. ಹಾಗಾಗಿ ಹೋಗ್ಲಿಲ್ಲ. ಇನ್ನ ಕಂಪ್ಲೀಟ್ ಆಗಿ 2 ದಿನದ ಪೂಜೆನ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿಗೆ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಕ್ಕೆ ಬಂದಿರೋಂಥದ್ದು. ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಮತ್ತೆ ನಾಗ ಪ್ರತಿಷ್ಠೆ ಪೂಜೆಗೆ ನಾವು ಭಾಗವಹಿಸ್ಬೇಕು. ಅಲ್ಲಿ ಮುಗಿಸ್ಕೊ ಬಂದ್ಮೇಲೆ ಇಲ್ಲಿ ಅಷ್ಟೇ 12 ಗಂಟೆಗೆ ಕರೆಕ್ಟಾಗಿ ಮಹಾಮಂಗಳಾರತಿ ಆಗುತ್ತೆ. ಅಷ್ಟರಲ್ಲಿ ನಾವು ಬಂದು ಇಲ್ಲಿ ಸಂಕಲ್ಪನ ಮಾಡಿಸಿ ಮತ್ತೆ ಈ ಪೂಜೆಯಲ್ಲಿ ಸಂಕಲ್ಪ ಮಾಡಿಸ್ಬಿಟ್ಟು ಫಸ್ಟು, ಆಮೇಲೆ ದೇವ್ರ ದರ್ಶನನ ಮಾಡಿಕೊಂಡು ಆಮೇಲೆ ನಾಗ ಪ್ರತಿಷ್ಠೆ ಪೂಜೆನ ಮಾಡಿಸ್ಕೊಬಿಟ್ಟು ಮತ್ತೆ ಊಟ ತಿನ್ಕೊಂಡು ಮನೆಗೆ ಬರೋ ಅಂಥದ್ದು. ಇನ್ನ ಎಲ್ಲ ಆಯ್ತು. ಹೇಳಿದ್ನಲ್ವಾ, ಕುಕ್ಕೆಗೆ ಬಂದ್ಮೇಲೆ ಮಳೆ ಅಂತೂ ನಿಂತೇ ಇಲ್ಲ. ವಿಡಿಯೋದಲ್ಲಿ ನೋಡ್ತಾನೆ ಇದ್ದೀರಾ, ಮಳೆ ಬರ್ತಾನೆ ಇದೆ. ದೇವಸ್ಥಾನದಲ್ಲೂ ಅಷ್ಟೇ ತುಂಬಾ ಇದಿತ್ತು, ಕ್ಯೂ ಇತ್ತು. ದರ್ಶನ ಅಷ್ಟೇ ನಾವು ಬೇಗ ಹೋಗಿರೋದ್ರಿಂದ ಬೇಗ ಆಯ್ತು ದರ್ಶನ. ಸ್ವಲ್ಪ ಏನಾದ್ರು ಸ್ವಲ್ಪ ಲೇಟ್ ಆಗಿದ್ರು ತುಂಬಾ ಕಷ್ಟ ಆಗ್ತಿತ್ತು. ಅವತ್ತಿನ ದಿನ ನಾವು ರಿಟರ್ನ್ ಆಗಕ್ ಆಗ್ತಾ ಇರ್ಲಿಲ್ಲ ಊರಿಗೆ ಅಂತಾನೆ ಹೇಳ್ಬೋದು. ನೋಡಿ ಮಳೆ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ. ಏನು ಹಿಡಿತೆ, ಮಳೆ ಹಿಡಿಬೇಕು ಕೊಕ್ಲಿನಲ್ಲ.
ಅಂತೂ ದರ್ಶನ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಊಟನ ಮಾಡ್ಕೊಂಡು ಮತ್ತೆ ನಾವು ಮನೆ ಕಡೆ ಹೊರಟ್ವಿ. ಇಲ್ಲಿ ಈ ಪೂಜೆ ಸರ್ಪ ಸಂಸ್ಕಾರ ಪೂಜೆನ ಮಾಡಿಸಿದ್ಮೇಲೆ ಮತ್ತೆ ನಾವು ಯಾವ ಕಡೆನೂ ಹೋಗಂಗಿಲ್ಲ. ಅಂದ್ರೆ ಯಾವ ದೇವಸ್ಥಾನಕ್ಕೂ ಸಹ ನಾವು ಭೇಟಿನ ಮಾಡಂಗಿಲ್ಲ, ದೇವ್ರ ದರ್ಶನ ಮಾಡಂಗಿಲ್ಲ. ಹಾಗಾಗಿ ನಾವು ಮುಂಚಿತವಾಗ್ಲೇನೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಮತ್ತೆ ಸೌತಡ್ಕಕ್ಕೆ ಬಂದು ಗಣೇಶನ ದರ್ಶನ ಮಾಡಿ ಮತ್ತೆ ಇಲ್ಲಿಗೆ ಕೊನೆಯದಾಗಿ ನಾವು ಇಲ್ಲಿಗೆ ಬಂದಿರುವಂತದ್ದು. ಮಾಮೂಲಿ ನೀವು ಏನು ಮಾಡಿಸ್ಲಿಲ್ಲ ಅಂದ್ರೂ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟೆ ಆಮೇಲೆ ಕುಕ್ಕೆಗೆ ಬರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಕುಕ್ಕೆಗೆ ಬಂದು ಆಮೇಲೆ ಧರ್ಮಸ್ಥಳಕ್ಕೆ ಹೋಗ್ಬಾರ್ದು ಅಂತಾರೆ. ಅಂದ್ರೆ ಧರ್ಮಸ್ಥಳದಲ್ಲಿ ಶಿವ ನೆಲೆಸಿರೋದ್ರಿಂದ ಫಸ್ಟ್ ಅಪ್ಪನ್ನ ನೋಡ್ಬಿಟ್ಟು ಇಲ್ಲಿ ಕುಕ್ಕೆಯಲ್ಲಿ ಸುಬ್ರಹ್ಮಣ್ಯ ಅಲ್ವಾ ನೆಲೆಸಿರೋದು, ಮಗ ಅಲ್ವಾ, ಹಾಗಾಗಿ ಆಮೇಲೆ ಮಗನ್ ನೋಡಕ್ ಬರ್ಬೇಕು ಅಂತ. ನೋಡ್ತಾ ಇದ್ದೀರಲ್ವಾ, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೇಚರ್ ಅಂತ. ಮಳೆ ಬರ್ತಿತ್ತಲ್ವಾ, ತುಂಬಾ ಚೆನ್ನಾಗಿತ್ತು. ಎಲ್ಲಾ ಕಡೆನೂ ಫಾಗು, ಒಂದೊಂದ್ ಹತ್ರ ರೋಡೇ ಕಾಣಿಸ್ತಾ ಇರ್ಲಿಲ್ಲ, ಅಷ್ಟಿದ್ರಿತ್ತು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋದಕ್ಕೆ. ಮಕ್ಳಂತೂ ತುಂಬಾ ಖುಷಿಯಾಗಿ, ಅಂದ್ರೆ ಕೋಲ್ಡ್ ಆಗಿತ್ತಲ್ವಾ ವೆದರು, ತುಂಬಾನೇ ಖುಷಿ ಪಟ್ರು. ಈ ಚಳಿಲಿ ಎಲ್ಲಾದ್ರೂ ಅಂದ್ರೆ ಸ್ಟಾರ್ಟಿಂಗ್ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲಾದ್ರೂ ತಂದೂರಿ ಟೀ ಸಿಗುತ್ತಾ ಕುಡಿಬೇಕು ಅಂತ ತುಂಬಾ ನೋಡಿದೆ, ಬಟ್ ಎಲ್ಲೂ ಹೋಗ್ಬೇಕಾದ್ರೆ ಎಲ್ಲೂ ಸಿಗ್ಲಿಲ್ಲ. ಬಟ್ ಬರ್ಬೇಕಾದ್ರೆ ಇಲ್ಲಿ ಕುಣಿಗಲ್ ಹತ್ರ ಸಿಕ್ತು ತಂದೂರಿ ಟೀ. ಇನ್ನು ಮಕ್ಳಿಗೆ ಅಲ್ಲಿ ಗೋಬಿ ಕೊಡಿಸ್ಬಿಟ್ಟು ನಾವು ತಂದೂರಿ ಟೀ ಮಾತ್ರ ಕುಡಿದ್ವಿ. ಹೊರ್ಗಡೆ ಸ್ವಲ್ಪ ದಿನ ಹೊರ್ಗಡೆದು ಏನು ತಿನ್ನೋದು ಬೇಡ ಅಂತೇಳಿ, ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿರೋಂಥದ್ದು ಏನು ತಿನ್ಬಾರ್ದಲ್ಲ. ಅವ್ರು ಹೇಳಿದ್ರು ಮಕ್ಳಿಗೇನು ಪರವಾಗಿಲ್ಲ ಕೊಡಿಸ್ಬೋದು ಅಂತ. ಅಂದ್ರೆ 10 ವರ್ಷದೊಳಗಿರೋ ಮಕ್ಳಿಗೆ ಮತ್ತೆ 60 ವರ್ಷ ಮೇಲಾಗಿರೋರ್ಗೆ ಏನು ಅಷ್ಟೊಂದು ಇದಿಲ್ವಂತೆ ರೂಲ್ಸ್ ಎಲ್ಲ. ಹಾಗಾಗಿ ಅವ್ರಿಗೆ ಆರಾಮ್ಸೆ ಎಲ್ಲ ಕೊಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಮಕ್ಳಿಗೆ ಮಾತ್ರ ಕೊಟ್ಟು ನಾವು ತಂದೂರಿ ಟೀನ ಕುಡಿಯೋಣ ಅಂತೇಳಿ ಇಲ್ಲಿ ಗಾಡಿನ ನಿಲ್ಸಿದ್ವಿ. ಇನ್ನು ಅಲ್ಲಿ ಟೀ ಕುಡಿದ್ಬಿಟ್ಟು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವು ಮನೆಗೆ 7 ಗಂಟೆಗೆ ರೀಚ್ ಆದ್ವಿ. ಇನ್ನ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾನು ಈ ವಿಡಿಯೋದಲ್ಲಿ ಪೂಜೆ ಬಗ್ಗೆ ಏನು ಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಮಾಹಿತಿನೂ ಮಿಸ್ ಮಾಡದೆ ಬೇರೆ ಯಾರಾದ್ರೂ ಹೋಗಿ, ನೀವ್ಯಾರಾದ್ರೂ ಹೋಗಿ ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಬೇಕು ಅಂದ್ರೆ ಅದಕ್ಕೇನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಯಾವ ರೀತಿಯಾಗಿರುತ್ತೆ ಪೂಜಾ ವಿಧಾನ ಏನು ಅಂತ ಎಲ್ಲಾನು ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.